Hello students, let's begin today's lesson from 7th standard geography, third lesson, our changing earth. Let's continue the lesson. Now in the last classes we have learnt about the earthquake and volcanoes, and let us learn about the major landforms. Now let us know about the work of a river. So river ಹೇಗೆ work ಆಗುತ್ತೆ ನೋಡೋಣ. The running water in the river erodes the landscape. ರನ್ನಿಂಗ್ ವಾಟರ್, ಈ ರನ್ನಿಂಗ್ ವಾಟರ್ ಅಂದರೆ ಹರಿಯೋ ನೀರೇನಾಗುತ್ತೆ ಹೇಗೆ ಸವೆತ ಹಾಕೊಂಡು ಬೇರೆ ಕಡೆ ಹೇಗೆ ಅಂದರೆ ಗ್ರ್ಯಾಜುವಲಿ ಹೇಗೆ ಡಿಸ್ಟ್ರಾಯ್ ಆಗುತ್ತೆ ಅಂದರೆ ಎರೋಡ್ಸ್ ಅಂದರೆ ಗ್ರ್ಯಾಜುವಲಿ ಡಿಸ್ಟ್ರಾಯ್ ಹೇಗಾಗುತ್ತೆ ಟು ದ ಲ್ಯಾಂಡ್ಸ್ಕೇಪ್. ವೆನ್ ದ ರಿವರ್ ಟಂಬಲ್ಸ್ ಅಟ್ ಸ್ಟೀಪ್ ಆಂಗಲ್ ಓವರ್ ವೆರಿ ಹಾರ್ಡ್ ರಾಕ್ ಆರ್ ಡೌನ್ ಅ ಸ್ಟೀಪ್ ವ್ಯಾಲಿ ಸೈಡ್ ಇಟ್ ಫಾರ್ಮ್ಸ್ ದ ವಾಟರ್ ಫಾಲ್. ಏನಾಗುತ್ತೆ ರಿವರ್ ಟಂಬಲ್ಸ್ ಅಂದರೆ ಉಳ್ಕೊಂಡು ಹೇಗೆ ಬರಬೇಕಿದ್ರೆ ಕಡಿದಾಟ, ಅದರ ಕಡಿದಾಟ ಹೇಗಾಗುತ್ತೆ ಹಿಂಗೆ ಬರ್ತಾ ಇರಬೇಕಿದ್ರೆ ದೊಡ್ಡ ಹಾರ್ಡ್ ರಾಕ್ಸ್ಗಳಿಗೆ ಸ್ಟೀಪಾಗಿ ಹೀಗೆ ವ್ಯಾಲಿ ಥರ ಇನ್ಸೈಡ್ ಆಗಿ ಅದರಿಂದ ಏನಾಗುತ್ತೆ ಏನಾದರೂ ಸಣ್ಣ ನಿಮಗೆ ಅಲ್ಲಿ ಜಾಗ ಥರ ಏನಾದರೂ ಫಾರ್ಮ್ ಆದರೆ ಅಂದರೆ ಆ ಹಾರ್ಡ್ ರಾಕಲ್ಲಿ ಅಂಡರ್ ಕಟ್ಟ ಥರ ಏನಾದರೂ ಬಂದರೆ ಅಲ್ಲಿಂದ ನೀರು ಹರ್ಕೊಂಡು ಕೆಳಗೆ ಬಂದುಬಿಡ್ತದೆ, ಅದು ನಿಮಗೆ ವಾಟರ್ ಫಾಲ್ ಆಗುತ್ತೆ. ಸೊ ಇದೇನಾಗುತ್ತೆ ಹಾರ್ಡ್ ರಾಕಲ್ಲಿ ಒಂದೇನಾದರೂ ಸಾಫ್ಟ್ ರಾಕ್ ಬಂದ್ಕೊಂಡು ಅಲ್ಲಿಂದ ನೀರು ಹರ್ಕೊಂಡು ಅಲ್ಲಿ ಅನ್ಕಟ್ ಆಗಿರ್ತದೆ, ಅಂಡರ್ ಕಟ್ ಆಗಿದ್ದಾಗ ಆ ಪವರ್ ಈ ನೀರು ಅದರ ಪವರ್ ಯೂಸ್ ಮಾಡಿಕೊಂಡು ವಾಟರ್ ಫಾಲ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಆ್ಯಸ್ ದ ರಿವರ್ ಎಂಟರ್ಸ್ ದ ಪ್ಲೇನ್, ಹಾಗೆ ರಿವರ್ ಏನಾಗಿದೆ ಇದು ವಾಟರ್ ಫಾಲ್ ಆಯಿತು. ರಿವರ್ ಹಾಗೆಯೇ ಹರ್ಕೊಂಡು ಹೋಗ್ಬೇಕಿದ್ರೆ ಪ್ಲೇನ್ಸಿಗೆ ಅಂದರೆ ಮೈದಾನಕ್ಕೆ ಬಂದ್ಕೊಳ್ಳಿ ಇಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್. ಮೈದಾನಕ್ಕೆ ಹೋದ್ಕೊಳ್ಳಿ ಸ್ಟ್ರೇಟಾಗಿ ಯಾವಾಗಾದ್ರೂ ನದಿ ಹರಿದದ ಇಲ್ಲ, ಅದೇನಾಗುತ್ತೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡ್ಕೊಂಡು ಹರಿತಾ ಇರ್ತದೆ. ಫಾರ್ಮಿಂಗ್ ದ ಲಾರ್ಜ್ ಬೆಂಡ್ಸ್ ನೋನ್ ಆಸ್ ದ ಮೀಂಡರ್ಸ್. ಇದು ಕರ್ವ್ ಆಗಿ ಬರ್ತಲ್ಲ, ಇದು ಲಾರ್ಜ್ ಕರ್ವ್, ಈ ಕರ್ವಿಗೆ ನಾವು ಮೀಂಡರ್ಸ್ ಅಂತ ಹೇಳ್ತೀವಿ ಕರ್ವಿಗೆ. ಸೊ ದೊಡ್ಡ ದೊಡ್ಡ ಬೆಂಡ್ ದೊಡ್ಡ ದೊಡ್ಡ ಕರ್ವ್ಸಿಗೆ ಡ್ಯೂ ಟು ದ ಕಂಟಿನ್ಯೂಸ್ ಎರೋಷನ್ ಆ್ಯಂಡ್ ದ ಡೆಪಾಸಿಟ್ಸ್ ಅಲಾಂಗ್ ವಿತ್ ದ ಸೈಡ್ಸ್ ಆಫ್ ದ ಮೀಂಡರ್ಸ್ ದ ಎಂಡ್ ಆಫ್ ದ ಮೀಂಡರ್ಸ್ ಲೂಪ್ ಕಮ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್. ಏನಾಗುತ್ತೆ ಕಂಟಿನ್ಯೂ ಹೀಗೆ ಫ್ಲೋ ಆಗ್ತಾ ಆಗ್ತಾ ಈ ಲಾರ್ಜ್ ಕರ್ವ್ ಏನಾಗುತ್ತೆ ಕ್ಲೋಸರ್ ಬರ್ತದೆ. ಕ್ಲೋಸರ್ ಬಂದು ಅದರ ಶೇಪ್ ಎಲ್ಲ ಲೂಪ್ ಅಂದರೆ ಕ್ಲೋಸ್ ಶೇಪಲ್ಲಿ ಬರ್ತದೆ. ಮೀಂಡರ್ ಲೂಪ್ ಕಮ್ ಕ್ಲೋಸರ್, ಲೂಪ್ ಅಂದರೆ ಶೇಪರ್ ಕ್ಲೋಸ್ ಆಗಿ ಬರ್ತಾ ಹೋಗುತ್ತೆ. ಇನ್ ಡ್ಯೂ ಕೋರ್ಸ್ ದ ಟೈಮ್ ಆಫ್ ದ ಮೀಂಡರ್ ಲೂಪ್ ಕಟ್ಸ್ ಆಫ್ ಫ್ರಮ್ ದ ರಿವರ್ ಆ್ಯಂಡ್ ಫಾರ್ಮ್ಸ್ ದ ಕಟ್ ಆಫ್ ಲೇಕ್. ಹಿಂಗೆ ಮಾಡ್ತಾ ಬರಬೇಕಿದ್ರೆ ಹಾಗೆ ಕಟ್ ಆಫ್ಗಳೇ ಮತ್ತೊಂದು ಬೇರೆದು ಫಾರ್ಮ್ ಆಗಿಬಿಡ್ತದೆ ಈ ಥರ. ಅದಕ್ಕೆ ನಾವೇನು ಹೇಳ್ತೀವಿ ಆಕ್ಸ್ಬೋ ಲೇಕ್ ಅಂತ ಹೇಳ್ತೀವಿ. ಹೀಗೆ ಹತ್ರ ಬಂದ ಕೂಡಲೇ ಒಂದು ಹತ್ರದ್ದೇನಾಗುತ್ತೆ ಹಾಗೆ ಕಟ್ಟಾಗಿ ಹೋಗುತ್ತೆ, ಮತ್ತೊಂದು ಕಡೆ ಇದು ಹಾಗೆ ಫ್ಲೋ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ಕಟ್ಟಾಗಿ ಬೇರೆ ಕಡೆ ಫಾರ್ಮ್ ಆಗೋದಕ್ಕೆ ಆಕ್ಸ್ಬೋ ಲೇಕ್ ಅಂತ ಹೇಳ್ತೀವಿ ಈ ಥರ. ಅಟ್ ಟೈಮ್ಸ್ ದ ರಿವರ್ ಓವರ್ಫ್ಲೋಸ್ ಇಟ್ಸ್ ಬ್ಯಾಂಕ್ಸ್. ದಿಸ್ ಲೀಡ್ ಟು ದ ಫ್ಲಡ್ಡಿಂಗ್ ಆಫ್ ದಿ ನೇಬರಿಂಗ್ ಏರಿಯಾಸ್. ಒಂದ್ಸಲ ಏನಾಗುತ್ತೆ ರಿವರ್ ಓವರ್ಫ್ಲೋ ಆಗುತ್ತೆ, ಓವರ್ಫ್ಲೋ ಆದಾಗ ಅಲ್ಲೇನಾಗುತ್ತೆ ಇಟ್ ಲೀಡ್ಸ್ ಟು ದ ಫ್ಲಡ್ಸ್ ಬರ್ತದೆ. ಫ್ಲಡ್ಸ್ ಬಂದಾಗ ಆಫ್ ದ ನೇಬರಿಂಗ್ ಏರಿಯಾಸ್ ಬೇರೆ ಬೇರೆ ಏರಿಯಾಗೆ ಫ್ಲಡ್ ಆಗಿಬಿಡ್ತದೆ. ಆ್ಯಸ್ ಇಟ್ ಫ್ಲಡ್ಸ್, ಆ ಪ್ರವಾಹ ಬಂದರೆ ಫ್ಲಡ್ ಬರೋದಂದರೆ ಪ್ರವಾಹ ಬರೋದು. ಆ್ಯಸ್ ಇಟ್ ಫ್ಲಡ್ಸ್ ಇಟ್ ಡೆಪಾಸಿಟ್ ಲೇಯರ್ಸ್ ಆಫ್ ದ ಫೈನ್ ಸಾಯಿಲ್ ಆ್ಯಂಡ್ ಅದರ್ ಮಟೀರಿಯಲ್ಸ್ ಕಾಲ್ಡ್ ದ ಸೆಡಿಮೆಂಟ್ಸ್ ಅಲಾಂಗ್ ವಿತ್ ದ ಬ್ಯಾಂಕ್ಸ್. ಏನಾಗುತ್ತೆ ಆ ಪ್ರವಾಹ ಬಂದ ಕೂಡಲೇ ಹರ್ಕೊಂಡೆಲ್ಲ ಹೋದ ಕೂಡಲೇ ಅಲ್ಲೇನಾಗುತ್ತೆ ಸೆಡಿಮೆಂಟ್ಸ್ ಉಳಿತಾ ಹೋಗುತ್ತೆ, ಅಂದರೆ ಉಳಿತಾ ಹೋಗುತ್ತೆ. ಏನಂದರೆ ಫೈನ್ ಸ್ಯಾಂಡ್ ತುಂಬ ಮೃದುವಾದ, ಅನಂತರ ಎಲ್ಲ ನೋಡ್ರಿ ದೊಡ್ಡದು ಏನಾಗುತ್ತೆ ಫುಲ್ ಹರ್ಕೊಂಡು ಹೋಗ್ಬಿಡ್ತದೆ. ಅನಂತರ ಏನಾಗುತ್ತೆ ತೆಳುವಾದದ್ದು ಉಳಿದಿರ್ತದೆ, ಅದು ಫೈನ್ ಆಗಿರ್ತದೆ ಸ್ಯಾಂಡ್. ಅನಂತರ ಕ್ಲೇ, ಅನಂತರ ಸಾಯಿಲ್, ಈ ಥರ. ದಿಸ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ದಿ ಲ್ಯಾಂಡ್ ಫರ್ಟೈಲ್ ಫ್ಲಡ್ ಪ್ಲೇನ್. ಇದು ಆ ಲ್ಯಾಂಡ್ ಏನಾಗುತ್ತೆ ಫರ್ಟೈಲ್ ಆಗುತ್ತೆ, ಫಲವತ್ತಾಗ್ಬಿಡ್ತದೆ. ಎಲ್ಲ ದಪ್ಪ ಆ ಥರದ್ದೆಲ್ಲ ಕಲ್ಲು ಮಣ್ಣುಗಳೆಲ್ಲ ಹೋಗಿ ಫೈನ್ ಆಗಿರೋ ತುಂಬ ಸ್ಮೂತ್ ಆಗಿರೋದು ಉಳ್ಕೊಳ್ಳುತ್ತೆ. ಅದು ಫ್ಲಡ್ಡಿಂದ ಆಗೋ ಪ್ಲೇನ್ಗಳು. ಪ್ಲೇನ್ ಅಂದರೆ ಬಯಲು ಪ್ರದೇಶ. ದ ರೇಸ್ಡ್ ಬ್ಯಾಂಕ್ಸ್ ಆರ್ ಕಾಲ್ಡ್ ಲೀವೀಸ್. ಅದೇನಾಗುತ್ತೆ ಮಟ್ಟಗಳು, ಅಂದರೆ ಈ ಲೀವೀಸ್ ಥರ ಫಾಲೋ ಆಗುತ್ತೆ. ರೇಸ್ಡ್ ಹಿಂಗೆ ಉದ್ದುದ್ದ ಬಂದ್ಕೊಂಡು ಅಲೆಗಳು ಬಂದ್ಕೊಂಡು ಅಲ್ಲಿಗೆ ಫಾರ್ಮ್ ಆಗಿರ್ತಲ್ಲ ಅದು ಲೀವೀಸ್ ಥರ ಅಂಬತ್ತೆ. ಎಂಬಾರ್ಕ್ಮೆಂಟ್ ಬಿಲ್ಟ್ ಟು ಪ್ರಿವೆಂಟ್ ದ ಓವರ್ಫ್ಲೋ. ಲೆವೀಸ್ ಅಂದರೆ ಓವರ್ಫ್ಲೋ ಆಗಲಿಕ್ಕೆ ಆಗದೆ ಇರೋಂಗೆ ಬಿಲ್ಟ್ ಮಾಡಿರ್ತಾರೆ ಆ ಥರ. ಆ್ಯಸ್ ದ ರಿವರ್ ಅಪ್ರೋಚಸ್ ದ ಸಿ ದ ಸ್ಪೀಡ್ ಆಫ್ ದ ಫ್ಲೋಯಿಂಗ್ ವಾಟರ್ ಡಿಕ್ರೀಸಸ್. ಹಾಗೆ ಸಿ ಹತ್ರ ಹೋಗಬೇಕಿದ್ರೆ ಇದ್ರದ್ದು ಏನಾಗುತ್ತೆ ಫ್ಲಡ್ ಆಗಿ ಹೋಗಿರ್ತದೆ, ಆನಂತರ ಆಕ್ಸ್ಬೋ ಫಾರ್ಮ್ ಆಗುತ್ತೆ, ಆನಂತರ ಲೀವೀಸ್ ಫಾರ್ಮ್ ಆಗುತ್ತೆ. ಇದರಿಂದ ಏನಾಗುತ್ತೆ ಇದ್ರ ಸ್ಪೀಡ್ ಸಿಗೆ ರೀಚ್ ಆಗಬೇಕಿದ್ರೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಡಿಕ್ರೀಸ್ ಆಗ್ತಾ ಬರಬೇಕಿದ್ರೆ ದೆನ್ ದ ರಿವರ್ ಬ್ರೇಕ್ಸ್ ಇನ್ ಟು
ಬ್ರೇಕ್ಸ್ ಅಪ್ ಇಂಟು ನಂಬರ್ ಆಫ್ ಸ್ಟ್ರೀಮ್ಸ್, ಬೇರೆ ಬೇರೆ ನಂಬರ್ ಆಫ್ ಸ್ಟ್ರೀಮ್ಸ್ ಅಲ್ಲಿ ಆಗುತ್ತೆ. ಈ ಸ್ಟ್ರೀಮ್ಸ್ ನಾವೇನು ಹೇಳ್ತೀವಿ, ಡಿಸ್ಟ್ರಿಬ್ಯೂಟರೀಸ್ ಅಂತ ಹೇಳ್ತೀವಿ. ರಿವರ್ ಫ್ಲೋ ಆಗುತ್ತೆ, ಹೀಗೆ ನಂಬರ್ ಆಫ್ ಸ್ಟ್ರೀಮ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ದಿಸ್ ವಿ ಕಾಲ್ ಇಟ್ ಆಸ್ ಅ ಡಿಸ್ಟ್ರಿಬ್ಯೂಟರಿ. ದ ರಿವರ್ ಬಿಕಮ್ಸ್ ಸೋ ಸ್ಲೋ. ಈಗ ಇಲ್ಲಿಂದ ಹರಿದು ಬಂದು ಕೂಡಲೇ ಇಷ್ಟೆಲ್ಲ ಹೋಗ್ತಾ ಇದೆ ಅಂದರೆ ನೋಡ್ರಿ, ಅದೆಲ್ಲ ಸ್ಲೋ ಆಗ್ತಾ ಹೋಗ್ತದೆ. ಬಿಕಮ್ ಸ್ಲೋ ದಟ್ ಇಟ್ ಬಿಗಿನ್ಸ್ ದ ಡೆಪಾಸಿಟ್ ಆ್ಯಂಡ್ ಲೋಡ್. ತುಂಬ ಸ್ಲೋ ಆಗುತ್ತೆ. ಈಚ್ ಡಿಸ್ಟ್ರಿಬ್ಯೂಟರೀಸ್ ಫಾರ್ಮ್ಸ್ ಇಟ್ಸ್ ಓನ್ ಮೌತ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದರ ಡಿಸ್ಟ್ರಿಬ್ಯೂಟರಿ ಅದು ಅದರದೇ ಸ್ಟಾರ್ಟಿಂಗ್ ಪಾಯಿಂಟ್ ಮಾಡ್ಕೊಂಡ್ಬಿಡ್ತದೆ. ಕಲೆಕ್ಷನ್ ಆಫ್ ಸೆಡಿಮೆಂಟ್ಸ್ ಫ್ರಮ್ ಆಲ್ ದ ಮೌತ್ಸ್ ಫಾರ್ಮ್ಸ್ ದ ಡೆಲ್ಟಾ. ಇದೇನು ಈ ಕಲರಿಂದ ಇದೆ ಅಲ್ಲ, ಇದು ಡೆಲ್ಟಾ ಫಾರ್ಮ್ ಆಗುತ್ತೆ. ಡೆಲ್ಟಾ ಅಂದರೆ ನದಿ ಮುಖಜ ಭೂಮಿ, ಅಂದರೆ ಯಾವಾಗಲೂ ವೆಟ್ ಲ್ಯಾಂಡ್ ಅಂತ ಹೇಳ್ತೀವಿ. ನದಿ ಹರ್ಕೊಂಡು ಹೋಗಿರ್ತದೆ ಡಿಸ್ಟ್ರಿಬ್ಯೂಟರಿ ಆಗಿ. ಈ ಜಾಗ ಯಾವಾಗಲೂ ನಿಮಗೆ ತೇವದಲ್ಲಿರ್ತದೆ, ವೆಟ್ ಥರ, ಅದಕ್ಕೆ ಡೆಲ್ಟಾ ಅಂತ ಹೇಳ್ತೀವಿ. ನೆಕ್ಸ್ಟ್ ವರ್ಕ್ ಆಫ್ ದ ಸಿ ವೇವ್ಸ್. ಈಗ ಸಿ ವೇವ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ, ದ ಎರೋಷನ್ ಆಫ್ ದ ಡೆಪೋಸಿಷನ್ ಆಫ್ ದ ಸಿ ವೇವ್ಸ್ ಗಿವ್ಸ್ ರೈಸ್ ಟು ದ ಕೋಸ್ಟಲ್ ಲ್ಯಾಂಡ್ ಫಾರ್ಮ್ಸ್. ಇದು ಕೋಸ್ಟಲ್ ಏರಿಯಾದಲ್ಲಿ ಸಿ ಎರೋಷನ್ ಆಗುತ್ತೆ. ದ ಸಿ ವೇವ್ಸ್ ಕಂಟಿನ್ಯೂಸ್ಲಿ ಸ್ಟ್ರೈಕ್ ಎಟ್ ದ ರಾಕ್ಸ್, ಕ್ರ್ಯಾಕ್ಸ್ ಡೆವಲಪ್. ಏನಾಗುತ್ತೆ, ಈ ವೇವ್ಸ್ ಕಂಟಿನ್ಯೂ ಇದಕ್ಕೆ ಹೊಡಿತಾನೇ ಇರ್ತಾರೆ. ಯಾವುದಕ್ಕೆ, ಈ ರಾಕ್ಸ್ಗಳಿಗೆ. ಇದರಿಂದ ಏನಾಗುತ್ತೆ, ಕ್ರ್ಯಾಕ್ಸ್ ಫಾರ್ಮ್ ಆಗುತ್ತೆ. ಈ ಥರ ಕ್ರ್ಯಾಕ್ಸ್ ಫಾರ್ಮ್ ಆಗುತ್ತೆ. ಓವರ್ ದ ಟೈಮ್ ದೇ ಬಿಕಮ್ ದ ಲಾರ್ಜರ್ ಆ್ಯಂಡ್ ದ ವೈಡರ್. ಟೈಮಿಗೆ ತಕ್ಕಂತೆ ಅದೇನಾಗುತ್ತೆ, ತುಂಬ ಲಾರ್ಜ್ ಮತ್ತು ವೈಡರ್ ಆಗುತ್ತೆ. ದಸ್ ದ ಹಾಲೋ ಲೈಕ್ ಕೇವ್ಸ್. ಹಾಲೋ ಥರ ಕೇವ್ಗಳು ರೆಡಿ ಆಗ್ತವೆ. ದಿಸ್ ಫಾರ್ಮ್ಸ್ ಆನ್ ದ ರಾಕ್. ಈ ರಾಕ್ಗಳಿಗೆ ಕಂಟಿನ್ಯೂ ಅಲೆಗಳು ಬಡಿಯೋದ್ರಿಂದ ಏನಾಗುತ್ತೆ, ಹಾಲೋ ಲೈಕ್ ಕೇವ್ಸ್ ಫಾರ್ಮ್ ಆಗುತ್ತೆ. ಆನ್ ದ ರಾಕ್ಸ್ ದೇ ಆರ್ ಕಾಲ್ಡ್ ಸಿ ಕೇವ್ಸ್. ಇದಕ್ಕೆ ನಾವು ಸಿ ಕೇವ್ಸ್ ಅಂತ ಹೇಳ್ತೀವಿ. As these cavities become bigger and only the roof of the caves remain, thus the forming sea arches. ಏನಾಗುತ್ತೆ, ಹೀಗೆ ಹೊಡೆದು ಆ ಹಾಲೋ ಫಾರ್ಮಿಗೆ ಇದೆಲ್ಲ ಹೊತ್ಕೊಳ್ಳಿ ಸಿ ಆರ್ಚ್ ಥರ ರೆಡಿ ಆಗುತ್ತೆ. ಫರ್ದರ್ ಎರೋಷನ್ ಬ್ರೇಕ್ ಇನ್ ಟು ದ ರೂಫ್ ಆ್ಯಂಡ್ ಓನ್ಲಿ ವಾಲ್ಸ್ ಆರ್ ಲೆಫ್ಟ್. ಹೀಗೆ ಮಾಡಿ ಏನಾಗುತ್ತೆ, ವಾಲ್ಸ್ ಥರ ಫಾರ್ಮ್ ಆಗುತ್ತೆ, ಅಂದರೆ ಕರೆಕ್ಟ್ ಸ್ಟ್ರೇಟ್ ಥರ. ದೀಸ್ ವಾಲ್ಸ್ ಫೀಚರ್ಸ್ ಲೈಕ್ ಆರ್ ಕಾಲ್ಡ್ ಸ್ಟ್ಯಾಕ್ ಥರ ರೆಡಿ ಆಗ್ತಾವದು. ಹೀಗೆ ಹೊಡೆದು ಅಂದರೆ ವಾಲ್ ಥರ ಒಂದೇ ಸಮನೆ ರೆಡಿ ಆಗಿಬಿಡ್ತವೆ. ದಿ ಸ್ಟೀಪ್ ರಾಕಿ ಕೋಸ್ಟ್ ರೈಸಿಂಗ್ ಆಲ್ಮೋಸ್ಟ್ ವರ್ಟಿಕಲಿ ಅಬೌವ್ ದ ಸಿ ವಾಟರ್ ಕಾಲ್ಡ್ ದ ಸಿ ಕ್ಲಿಫ್. ಇದೇನಾಗುತ್ತೆ, ವರ್ಟಿಕಲಿ ಥರ ಫಾರ್ಮ್ ಆಗುತ್ತೆ. ದ ರಾಕಿ ಕೋಸ್ಟಲ್ಲಿ ರೈಸಿಂಗ್ ದ ಆಲ್ಮೋಸ್ಟ್ ವರ್ಟಿಕಲ್ ಆಗಿ, ಹಾರಿಜಾಂಟಲ್ ಅಂದರೆ ನಿಮ್ಗೆ ಹೀಗೆ ಬರ್ತದೆ, ವರ್ಟಿಕಲ್ ಹಿಂಗೆ ಮೇಲ್ ಥರ ಉದ್ದುದ್ದ ಥರ ವಾಲ್ ಥರ ರೆಡಿ ಆಗಿಬಿಡ್ತದೆ ಸಿ ಕ್ಲಿಫಲ್ಲಿ. ದ ಸಿ ವೇವ್ಸ್ ಡೆಪಾಸಿಟ್ ಸೆಡಿಮೆಂಟ್ ಅಲಾಂಗ್ ವಿತ್ ದ ಶೋರ್ಸ್ ಫಾರ್ಮಿಂಗ್ ದಿ ಬೀಚಸ್. ಇಲ್ಲಿ ನಮಗೆ ಹೇಗೆ ಡೆಪಾಸಿಟ್ ಸೆಡಿಮೆಂಟ್ ಆಗುತ್ತೆ ಅಂದರೆ ಬೀಚ್ಗಳ ರೀತಿಯಲ್ಲಿ ಆಗುತ್ತೆ. ಅಂದರೆ ನೋಡ್ರಿ, ಅಲೆಗಳು ಹೀಗೆ ಬರ್ತವೆ, ಆನಂತರ ಹೋದಾಗ ನಮ್ಗೆ ಏನಾಗುತ್ತೆ, ಸ್ಮೂತ್ ಸ್ಯಾಂಡ್ ಸಿಕ್ಕಿರ್ತದೆ. ಆ ಥರ ಬೀಚಸ್ ಫಾರ್ಮ್ ಆಗುತ್ತೆ. ಈಗ ಐಸ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಗ್ಲೇಷಿಯರ್ಸ್ ಆರ್ ದ ರಿವರ್ಸ್ ಆಫ್ ದ ಅರ್ತ್. ಗ್ಲೇಷಿಯರ್ಸ್ ಅಂದರೆ ರಿವರ್ಸ್ ಆಫ್ ಐಸ್ which to erode the landscape by bulldozing soil and the stones expose the solid rock below. Glaciers curve out deep hollows there. As the ice melts, they get filled with the water and become beautiful lakes in the mountains. ಇದೇನಾಗುತ್ತೆ, ರಿವರ್ಸ್ ಆಫ್ ಐಸ್ ಗ್ಲೇಷಿಯರ್ಸ್ ಅಂದರೆ ಹೇಗೆ ಸೂರ್ಯನ ಪ್ರಕಾಶ ಬೀಳ್ತಾ ಹೋದ ಕೂಡಲೇ ಇದನ್ನು ಏನಾಗುತ್ತೆ, ಕರಗಿ ನೀರಾಗಿಬಿಡುತ್ತೆ. ನೀರಾಗಿ ಬ್ಯೂಟಿಫುಲ್ ಇದ್ರ ಥರ ರಿವರ್ ಥರ ಹರಿಯುತ್ತೆ. ವಾಟರ್ ಹೇಗೆ ಬರುತ್ತೆ ಅಂದರೆ ಬಿಕಮ್ಸ್ ದ ಬ್ಯೂಟಿಫುಲ್ ಲೇಕ್. ಆ ಜಾಗದಲ್ಲಿ ಐಸ್ ಮೆಲ್ಟ್ ಆಗಿ ಲೇಕ್ ಥರ ಫಾರ್ಮ್ ಆಗುತ್ತೆ. ಇನ್ ದ ಮೌಂಟೇನ್ಸ್ಗಳಲ್ಲಿ ದ ಮಟೀರಿಯಲ್ಸ್ ಕ್ಯಾರಿಡ್ ವಿತ್ ದ ಗ್ಲೇಷಿಯರ್ ಸಚ್ ಆಸ್ ದ ರಾಕ್, ಬಿಗ್ ಆ್ಯಂಡ್ ಸ್ಮಾಲ್, ಸ್ಯಾಂಡ್ ಆ್ಯಂಡ್ ಸಿಲ್ಟ್ ಗೆಟ್ಸ್ ಡೆಪಾಸಿಟೆಡ್. ಇದನ್ನು ಹರಿದು ಬರಬೇಕಿದ್ರೆ ಅದ್ರ ಜೊತೆ ಏನೇನು ತೊಗೊಂಡು ಬರ್ತದೆ, ಸ್ಯಾಂಡ್, ಸಿಲ್ಟ್ ಅಂದರೆ ಸಣ್ಣ ಮೃದುವಾದ ಕ್ಲೇ ಥರದ ಮಣ್ಣು, ಇದೆಲ್ಲ ಡೆಪಾಸಿಟ್ ಆಗ್ತಾ ಬರ್ತದೆ. ದೀಸ್ ಡೆಪಾಸಿಟ್ಸ್ ಫಾರ್ಮ್ ದ ಗ್ಲೇಸಿಯರ್ ಮೊರೈನ್ಸ್. ಇದಕ್ಕೆ ಅದನ್ನು ಗ್ಲೇಸಿಯರ್ ಮೊರೈನ್ಸ್ ಅಂತ ಹೇಳ್ತೀವಿ, ಆ ಸೆಡಿಮೆಂಟ್ಸ್ ಡೆಪಾಸಿಟ್ ಆಗಿದ್ದಕ್ಕೆ. ನೆಕ್ಸ್ಟ್, ಹೌ ಡಸ್ ಇಟ್ ವರ್ಕ್ ಇನ್ ದ ವಿಂಡ್ ಥರ ಹೇಗೆ ವರ್ಕ್ ಆಗುತ್ತೆ ಅಂದರೆ ಡೆಸರ್ಟಲ್ಲೇ ಆಗೋದು. ಹ್ಯಾವ್ ಯು ಎವರ್ ವಿಸಿಟೆಡ್ ಡೆಸರ್ಟನ್ನು ಯಾವಾಗಾದರೂ ವಿಸಿಟ್ ಮಾಡಿದ್ದೀರಾ? ಟ್ರೈ ಟು ಕಲೆಕ್ಟ್ ಸಮ್ ಪಿಕ್ಚರ್ಸ್ ಅಂಡ್ ದ ಸ್ಯಾಂಡ್ ಡ್ಯೂನ್ಸಿನ ಪಿಕ್ಚರನ್ನು ಕಲೆಕ್ಟ್ ಮಾಡಿದೆ. ಆಸ್ ದ ಆಕ್ಟಿವ್ ಏಜೆಂಟ್ ಆಫ್ ದ ಎರೋಷನ್, ದ ಡೆಪಾಸಿಷನ್ ಆಫ್ ದ ಡೆಸರ್ಟ್ ಈಸ್ ವಿಂಡ್. ವಿಂಡಲ್ಲಿ ಎರೋಷನ್ ಯಾವುದರಿಂದ ಆಗುತ್ತೆ ಅಂದರೆ ವಿಂಡಿಂದ ಆಗುತ್ತೆ ಡೆಸರ್ಟಲ್ಲಿ. ಇನ್ ಡೆಸರ್ಟ್ ಯು ಕ್ಯಾನ್ ಸಿ ದ ರಾಕ್ಸ್ ಇನ್ ದ ಶೇಪ್ ಆಫ್ ದ ಮಶ್ರೂಮ್, ಕಾಮನ್ಲಿ ಕಾಲ್ಡ್ ದ ಮಶ್ರೂಮ್ ರಾಕ್ಸ್. ಅಂದರೆ ಈ ಥರ ಮಶ್ರೂಮ್ ರಾಕ್ ಥರ ಈ ಸ್ಯಾಂಡ್ ಫಾರ್ಮ್ ಆಗುತ್ತೆ. ವಿಂಡ್ಸ್ ಎರೋಡ್ ದ ಲೋವರ್ ಸೆಕ್ಷನ್ ಆಫ್ ದ ರಾಕ್ more than the upper part. Therefore, such rocks have narrower base and the wider top. ಇದೇನಾಗುತ್ತೆ, ನ್ಯಾರೋ ಇದ್ಕೊಂಡು ಹೀಗೆ ವೈಡಾಗಿ ಟಾಪ್ ಇರ್ತದೆ.
ಈ ಗಾಳಿ ಅದನ್ನು ತಗೊಂಡು ಹೋಗಿದ್ದಕ್ಕೆ. ವೆನ್ ದ ವಿಂಡ್ ಬ್ಲೋಸ್ ಇಟ್ ಲಿಫ್ಟ್ಸ್ ದ ಆ್ಯಂಡ್ ಟ್ರಾನ್ಸ್ಪೋರ್ಟ್ ದ ಸ್ಯಾಂಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ವಿಂಡ್ ಬ್ಲೋ ಆದಾಗ ಸ್ಯಾಂಡ್ ಏನಾಗುತ್ತೆ, ಒಂದು ಪ್ಲೇಸಿಂದ ಅನದರ್ ಕಡೆ ತೊಗೊಂಡೋಗುತ್ತೆ ಈ ಗಾಳಿ. ವೆನ್ ಇಟ್ ಸ್ಟಾಪ್ಸ್ ಬ್ಲೋಯಿಂಗ್ ದ ಸ್ಯಾಂಡ್ ಫಾಲ್ಸ್ ಆ್ಯಂಡ್ ಗೆಟ್ಸ್ ಡೆಪಾಸಿಟೆಡ್ ಇನ್ ದ ಲೋ ಹಿಲ್ ಲೈಕ್ ಸ್ಟ್ರಕ್ಚರ್. ಗಾಳಿ ಸ್ಟಾಪ್ ಆದಾಗ ಎಲ್ಲೆಲ್ಲಿ ಡೆಪಾಸಿಟ್ ಆಗಿರುತ್ತೆ ಅದು ಒಂಥರ ಹಿಲ್ ಥರ, ಲೋ ಹಿಲ್ ಥರ ಫಾರ್ಮ್ ಆಗುತ್ತೆ. ಹಿಂಗೆ ಉದ್ದುದ್ದಪ್ಪಲ್ಲ, ಹಿಂಗೆ ಲೋ ಹಿಲ್ ಇರ್ತದೆ ಈ ಥರ, ಆ ಥರ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ, ಅನದರ್ ಲೋ ಹಿಲ್ ಲೈಕ್ ಸ್ಟ್ರಕ್ಚರ್, ದೀಸ್ ಆರ್ ಕಾಲ್ಡ್ ಸ್ಯಾಂಡ್ ಡ್ಯೂನ್ಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ. When the grains of the sand are very fine and light, the wind can carry over the very long distances. ಅದು ಸ್ಯಾಂಡಿನ ಪಾರ್ಟಿಕಲ್ ತುಂಬ ಲೈಟ್ ಆಗಿರ್ತದೆ, ಸೊ ಇಟ್ ಕ್ಯಾರಿ ಫ್ರಮ್ ಅ ಲಾಂಗ್ ಡಿಸ್ಟೆನ್ಸ್, ತುಂಬ ಲಾಂಗ್ ಡಿಸ್ಟೆನ್ಸಿಗೆ ತೊಗೊಂಡೋಗುತ್ತೆ. ವೆನ್ ಸಚ್ ಸ್ಯಾಂಡ್ ಈಸ್ ಡೆಪಾಸಿಟೆಡ್ ಇನ್ ದ ಲಾರ್ಜ್ ಏರಿಯಾಸ್, ದಿಸ್ ಈಸ್ ಕಾಲ್ಡ್ ಲೋಯಿಸ್. ಲಾರ್ಜ್ ಡೆಪಾಸಿಟ್ ಆಫ್ ಲೋಯಿಸ್ ಈಸ್ ಫೌಂಡ್ ಇನ್ ದ ಚೈನಾ. ಏನಾಗುತ್ತೆ, ಒಂದು ಕಡೆಯಿಂದ ಒಂದು ಕಡೆ ತುಂಬ ದೂರ ತೊಗೊಂಡು ಹೋದ್ಕೊಳ್ಳೆ ಅದರಿಂದ ಲಾರ್ಜ್ ಏರಿಯಾಲನ್ನು ಲೋಯಿಸ್ ಥರ ಫಾರ್ಮ್ ಆಗುತ್ತೆ. ಆ ಲೋಯಿಸ್ ನಾವಿಲ್ಲಿ ಚೈನಾದಲ್ಲಿ ನೋಡ್ಬೋದು. ಸೊ ಆ ಲೋಯಿಸ್ ನಿಮಗೆ ಈ ಥರ ಕಾಣಿಸುತ್ತೆ ನೋಡ್ರಿ. ಫೈನ್ ಸ್ಯಾಂಡ್ ಒಂದು ಕಡೆಯಿಂದ ಒಂದು ಕಡೆ ಹೋಗಿ ದ ಲಾರ್ಜ್ ಆ ಲ್ಯಾಂಡ್ ಈ ಥರ ಫಾರ್ಮ್ ಆಗುತ್ತೆ ಫೈನ್ ಸ್ಯಾಂಡಿಂದ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್, our changing earth. Thank you children.